ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ. ನಾನು ಚರ್ಚೆಯನ್ನು ಶುರು ಮಾಡ್ತೀನಿ. ತೆಲಂಗಾಣದ ನಂತರ ಅನೇಕ ರಾಜ್ಯಗಳ ಉದಯಕ್ಕೆ ಕೂಗು ಶುರುವಾಗಿದೆ. ಬಹುತೇಕ 5 ರಾಜ್ಯಗಳನ್ನು ರಚನೆ ಮಾಡಿ ಅನ್ನುವಂಥ ಕೂಗು ಬರ್ತಾ ಇದೆ. ಈ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ JDSನ ಹಿರಿಯ ನಾಯಕರು ಮತ್ತು ಮಾಜಿ ಶಾಸಕರಂತ ವೆಂಕಟರಾವ್ ನಾಡಗೌಡ ಕಾರ್ಯಕ್ರಮ ಸ್ವಾಗತ. ಹಾಗೆಯೇ ಇನ್ನೊಬ್ಬರು ಬಿಜೆಪಿಯ ಹಿರಿಯ ನಾಯಕರಾದಂಥ ರಘುನಾಥರಾವ್ ಮಲ್ಕಾಪುರ ಇದರ ಜೊತೆಗೇ ಕಾಂಗ್ರೆಸ್ ಹಿರಿಯ ನಾಯಕರಂತ BL ಶಂಕರ್ ಕೂಡ ಇದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮ ಸ್ವಾಗತ. ನಾನು ಮೊದಲಿಗೆ BL ಶಂಕರ್ ನಿಮ್ಮನ್ನು ಕೇಳ್ತೀನಿ. ತೆಲಂಗಾಣ ರಚನೆ ಮಾಡಿ ತಾವು ಒಂದು ರೀತಿ ಅಗ್ನಿಕುಂಡ ಮಾಡಿದರೆ ಆಂಧ್ರ ಪ್ರದೇಶವನ್ನು, ಅದ್ರ ಜೊತೆಗೇ ಬೋಡೋಲ್ಯಾಂಡ್ ಬೇಕು, ಗೋರ್ಖಾಲ್ಯಾಂಡ್ ಬೇಕು, ಹರಿತ್ ಪ್ರದೇಶ ಉತ್ತರ ಪ್ರದೇಶದಲ್ಲಿ ರಚನೆ ಆಗ್ಬೇಕಂತ ದಿಗ್ವಿಜಯ್ ಇದು ಅಜಿತ್ ಸಿಂಗ್ ಪಟ್ಟಿದ್ದಾರೆ. ಹಾಗೆ ವಿದರ್ಭ ರಚನೆ ಆಗ್ಬೇಕು ಮಹಾರಾಷ್ಟ್ರದಲ್ಲಿ ಅನ್ನೋದು ಕೂಗು ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಸಣ್ಣ ರಾಜ್ಯಗಳ ಪಟ್ಟಿ ಕೇಂದ್ರದ ಮುಂದೆ ದೊಡ್ಡದಾಗ್ತಾ ಇದೆ. ದೇಶ ಸ್ವಾತಂತ್ರ್ಯ ಆದ ನಂತರ ರಾಜ್ಯಗಳ ರಚನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಮಾನದಂಡ ಇಟ್ಕೊಂಡು ರಾಜ್ಯಗಳನ್ನು ರಚನೆ ಮಾಡಬೇಕು ಅಂತ ಪ್ರಯತ್ನ ನಡೀತು. ಅದರಲ್ಲಿ ಭಾಷಾವಾರು ಪ್ರಾಂತ್ಯ ಮಾಡಿದರೆ ಹೆಚ್ಚು ಸೂಕ್ತ ಆಗ್ತದೆ. ಒಂದೇ ಭಾಷೆ ಮಾತಾಡ್ತಕ್ಕಂಥ ಜನ ಆ ಪ್ರದೇಶದಲ್ಲಿ ವಾಸ ಮಾಡಿದರೆ ಆಡಳಿತ ವ್ಯವಹಾರಕ್ಕೆ ಜನಸಾಮಾನ್ಯರೊಟ್ಟಿಗೆ ಸ್ಪಂದಿಸಲಿಕ್ಕೆ ಸರಿಯಾಗಿ ಮಾಡಿದರು. ಆ ಸಂದರ್ಭದಲ್ಲಿ ಅದಿತ್ತು. ಆಗ ಅದಾದ ನಂತರ ಹಿಂದಿ ಮಾತಾಡ್ತಕ್ಕಂಥ ಒಂದಕ್ಕಿಂತ ಜಾಸ್ತಿ ರಾಜ್ಯಗಳು ಆಗಲೂ ಕೂಡ ಇದ್ದು. ದಕ್ಷಿಣ ಭಾರತದಲ್ಲಿ ಮಾತ್ರ ಒಂದೇ ಭಾಷೆ ಈಗಲೂ ಕೂಡ ಅದು ಭಾಷಾವಾರು ಪ್ರಾಂತ್ಯ ರಚನೆ ಆದ ನಂತರನೂ ಕೂಡ ಅನೇಕ ಪ್ರದೇಶಗಳು ನಮಗೆ ಕರ್ನಾಟಕಕ್ಕೆ ಸೇರಬೇಕು, ಮಹಾರಾಷ್ಟ್ರಕ್ಕೆ ಸೇರಬೇಕು, ಕೇರಳಕ್ಕೆ ಸೇರಬೇಕು, ಈ ಥರ ಇದ್ದೇ ಇತ್ತು. ಭಾಷೆ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ವಿಚಾರ. ಆದರೆ ಈಗ ಭಾಷೆಯ ಸ್ಥಾನವನ್ನು ಈಗ ನಡೀತಾ ಇರ್ತಕ್ಕಂಥ ಹೋರಾಟಗಳು ನೋಡಿದರೆ ಒಂದು ರೀತಿ ಅಭಿವೃದ್ಧಿ, ನಾವು ಹಿಂದೆ ಬಿದ್ದಿದ್ದೀವಿ, ನಮ್ಮನ್ನು ತಾರತಮ್ಯ ಮಾಡಿದೆ. ಒಂದೇ ಭಾಷೆ ಮಾತಾಡ್ತಕ್ಕಂಥ ಜನ ಇದ್ದು ಅವರೇ ಅಧಿಕಾರ ಮಾಡಿದ್ರೂ ಕೂಡ ನಮ್ಮನ್ನು ಅಭಿವೃದ್ಧಿನಲ್ಲಿ ಹಿಂದೆ ಬಿದ್ದಿದ್ದೀವಿ ಅಂಥೇಳಿ ಈಗ ವಾದ ಶುರುವಾಯಿತು ಅನೇಕ ವರ್ಷಗಳಿಂದ. ಹಾಗಾಗಿ ಸಣ್ಣ ರಾಜ್ಯಗಳಿದ್ದರೆ ಹೆಚ್ಚು, ಸ್ಮಾಲ್ ಈಸ್ ಬ್ಯೂಟಿಫುಲ್ ಅನ್ನಂಗೆ ಸಣ್ಣ ರಾಜ್ಯಗಳಿದ್ದರೆ ಹೆಚ್ಚು ದಕ್ಷವಾದ ಆಡಳಿತ ನಡೀತದೆ ಅಂತಕ್ಕಂಥ ಒಂದು ವಾದ ಇತ್ತು. ಅದರದ್ದು ಒಂದು ಪ್ರಯೋಗಗಳು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಫಸ್ಟು ಹರಿಯಾಣ ಮತ್ತು ಪಂಜಾಬ್ ಆದಂಥ ಸಂದರ್ಭದಲ್ಲಿ, ಉತ್ತರದಲ್ಲಿ 3-4 ಉತ್ತರಾಂಚಲ ಮತ್ತು ಇವೆಲ್ಲ ರಾಜ್ಯ ಛತ್ತೀಸ್ಗಢ ಮತ್ತು ಇವೆಲ್ಲ ಆದಂಥ ಸಂದರ್ಭದಲ್ಲಿ ಈ ರೀತಿ ಪ್ರಯೋಗ ನಡೀತು. ಹಾಗೆ ಈಗಿರ್ತಕ್ಕಂಥದ್ದು ಪ್ರಶ್ನೆ ಇರ್ತಕ್ಕಂಥದ್ದು ಮುಖ್ಯವಾಗಿ ಸಣ್ಣ ರಾಜ್ಯಗಳಿಂದ ಅಭಿವೃದ್ಧಿ ಸಾಧ್ಯ ಆಗ್ತದ ಅನ್ನೋದು ಈಗಿರ್ತಕ್ಕಂಥ. ಹಾಗೆ ಭಾಷೆ ಅಂತಕ್ಕಂಥದ್ದು ಒಂದು ಭಾವನಾತ್ಮಕ ವಿಚಾರ ಹೋಗಿ ಈಗ ಆಡಳಿತ, ಒಂದು ದಕ್ಷ ಆಡಳಿತ ಮತ್ತು ಅಭಿವೃದ್ಧಿಯ ಪ್ರಶ್ನೆ ಬಂದಿದೆ. ಈಗ ನಾಡಗೌಡರು ಕೇಳ್ತೀನಿ. ನಾಡಗೌಡ್ರೆ, ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣ ರಾಜ್ಯ ರಚನೆ ಆಗಬೇಕನ್ನುವಂಥದ್ದು ಇವತ್ತು ನಿನ್ನೆದಲ್ಲ, 60 ವರ್ಷಗಳ ಇತಿಹಾಸ ಇದೆ. ಇದು ದೊಡ್ಡ ಹೋರಾಟ ಕೂಡ ಇದೆ. ಇಲ್ಲಿ ನಕ್ಸಲರು ಹೋರಾಟ ಮಾಡಿದ್ದಾರೆ, ಕಮ್ಯುನಿಸ್ಟ್ ಹೋರಾಟ ಮಾಡಿದ್ದಾರೆ, ಜೊತೆಗೆ ವಿದ್ಯಾರ್ಥಿಗಳು ದೊಡ್ಡ ಹೋರಾಟ ಇದೆ. ಇದರಲ್ಲಿ ಪ್ರತ್ಯೇಕವಾಗಿ ಹೇಳಬೇಕಾದ್ರೆ ಉಸ್ಮಾನಿ ಯೂನಿವರ್ಸಿಟಿ ಹೋರಾಟದ ಕೇಂದ್ರ ಬಿಂದು. ಈ ಹಂತದಲ್ಲಿ ಇವರು ರಾಜ್ಯ ರಚನೆ ಮಾಡಿದ ಲೋಕಸಭಾ ಚುನಾವಣೆ ಇದೆ. ಹಿಂದೆ ಪ್ರಣಬ್ ಮುಖರ್ಜಿ ಏನೋ ಇದರ ಒಂದು ನೇತೃತ್ವ ವಹಿಸಿದ್ರು. 9 ವರ್ಷ ಆದರೂ ಕೂಡ ಬಗೆಹರಿಸಕ್ಕಾಗಿಲ್ಲ. ಲೋಕಸಭಾ ಚುನಾವಣೆ YS ಜಗನ್ ಫ್ಯಾಕ್ಟರ್ ಏನಿದೆ ಅದನ್ನ ಬಚಾವಾಗಲಿಕ್ಕೆ ಕಾಂಗ್ರೆಸ್ ಒಂದು ರೀತಿ ರಾಜಕೀಯ ತಂತ್ರವನ್ನ ಮಾಡ್ತಾ ಇದೆ. 2 ರಾಜ್ಯಗಳಾದರೆ ಒಂದು ಕಡೆ 2 ಕಡೆ ಕೂಡ ಕಾಂಗ್ರೆಸ್ ಆಡಳಿತಕ್ಕೆ ಬರ್ಬೋದು ಅಂತ ಲೆಕ್ಕಾಚಾರ. ಈಗಾಗಲೇ ಶಂಕರ್ ಅವರು ಹೇಳಿದಾಗೆ ಮೊದಲು ಭಾಷಾವಾರು ಮಾಡಿದರು, ಈಗ ಭಾಷಾವಾರು ಹೋಯಿತು, ಅಭಿವೃದ್ಧಿ ಇವೆಲ್ಲ ನೆಪಕ್ಕೆ ಮಾತ್ರ. ಅದ್ರ ಹಿಂದೆ ಇರ್ತಕ್ಕಂಥದ್ದು ಈಗ ಎಲ್ಲರೂ ಚರ್ಚೆ ಮಾಡ್ತಕ್ಕಂಥದ್ದು. ಈಗ ಚುನಾವಣೆ ಹತ್ತಿರ ಇರುವಾಗ ಕಾಂಗ್ರೆಸ್ನಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿಲುವು ಎಲ್ಲರಿಗೂ ಕೂಡ ಅನುಮಾನಾಸ್ಪದವಾಗಿ ಕಾಣ್ತಾ ಇದೆ. ರಾಜಕೀಯ ಉದ್ದೇಶದಿಂದ ಯಾವುದೋ ಒಂದು ಕಡೆ ಮತ ಗಳಿಸಬೇಕು, ಮತ್ತೆ ಗೆಲ್ಲಬೇಕು. ಹೌದು, ಈಗ ಮಾಡೋದಾಗಿದ್ರೆ ಅವತ್ತೇ ಮಾಡ್ಬೋದಾಗಿತ್ತು, ಇವತ್ತಿಂದಲ್ಲ ಹೋರಾಟ. ಈ ಕಳೆದ ಒಂದು 3-4 ವರ್ಷಗಳಲ್ಲಿ ಅತ್ಯಂತ ಶೀಘ್ರವಾದ ಹೋರಾಟಗಳಾದವು. ಅವಾಗ ಏನೂ ಮಾಡಲಿಲ್ಲ. ಈಗ ಹೋರಾಟ ಒಂಥರ ನಿಂತು ಹೋಗಿತ್ತದು, ಸಮನ ಆಗಿ ಹೋಗಿತ್ತು. ಈಗ ಅದನ್ನು ತಾವೇ ಮತ್ತೆ ಎಬ್ಬಿಸಿದ್ದಾರೆ, ಎಬ್ಬಿಸಿ ರಾಜ್ಯ ಮಾಡಿದ್ದಾರೆ. ಅದು ಎಲ್ಲೋ ಒಂದು ಕಡೆ ಅನುಮಾನಾಸ್ಪದವಾಗಿ ಕಾಣ್ತದೆ ನೋಡೋರಿಗೆ. ಯಾಕೆ ಮಾಡಿದರು, ಏನು ಅವಶ್ಯಕ, ಅದನ್ನು ಸಣ್ಣ ರಾಜ್ಯಗಳನ್ನು ಮಾಡೋದ್ರಿಂದ ಒಳ್ಳೆಯದಾಗ್ತದೆ ಅನ್ನೋದಾದರೆ ಉತ್ತರ ಪ್ರದೇಶದ 4 ಮಾಡಬೇಕಾಗ್ತೈತಿ. ಮಾಯಾವತಿ ಅಲ್ಲ, ವಿಧಾನಸಭೆಯಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿ ಕಳಿಸಿದ್ದಾರೆ. ಅದು ಅವ್ರ ಮುಂದೆ ಇದೆ. ಅಷ್ಟು ದೊಡ್ಡ ರಾಜ್ಯನ ಮಾಡಲಾರ್ದ ಇವನ್ನ ಸಣ್ಣವನ್ನು ಇನ್ನೂ ಸಣ್ಣ ಮಾಡೋದು ಕೊಟ್ಟಿದ್ದಾರೆ. ಹಾಗೆ ಅದೇ ಮಾನದಂಡ ಆಗಿದ್ರೆ ಅದನ್ನು ಮೊದಲು ಮಾಡಬೇಕಾಗಿತ್ತು ಉತ್ತರ ಪ್ರದೇಶ, ಆಮೇಲೆ ಈ ಕಡೆ ಬರಬೇಕು. ಈಗ ಆಡಳಿತದಲ್ಲಿರ್ತಕ್ಕಂಥ ಮುಲಾಯಂ ಸಿಂಗ್ ಅದನ್ನು ಒಪ್ತಾ ಇಲ್ಲ. ಅದು ಏನಾಗ್ತದೆ ಅಂದರೆ ಈಗ ಪೊಲಿಟಿಕಲ್ ಡಿಸಿಷನ್ಸ್ ಆಗಿ ರಾಜ್ಯಗಳು ಉದಯ ಆಗ್ತಾ ಇದ್ದಾವೆ, ಜಿಲ್ಲೆಗಳು ಉದಯ ಆಗ್ತಾ ಇದ್ದಾವೆ. ನಾನು ಬರ್ತೀನಿ. ಭಾಳ ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಸ್ಟ್ಯಾಂಡು. ಸಣ್ಣ ರಾಜ್ಯಗಳ ಪರವಾಗಿ ನೀವು ಭಾಳ ದೊಡ್ಡ ಕೂಗು ಹಾಕಿದ್ರಿ. ಛತ್ತೀಸ್ಗಢ ರಾಜ್ಯ ಮಾಡಿದ್ರಿ, ಉತ್ತರಾಖಂಡ್ ಮಾಡಿದ್ರಿ, ಜಾರ್ಖಂಡ್ ಮಾಡಿದ್ರಿ. ಇವತ್ತು ಅಸ್ಥಿರತೆ ಇದೆ. ನೀವು ಹೇಳ್ಬೋದು ನಾವು ಆಡಳಿತದಲ್ಲಿ ಇದೀವಿ ಅಂತೇಳಿ. ಇವತ್ತು ನಕ್ಸಲ್ ಸಮಸ್ಯೆ ಬಗೆಹರಿಸೋಕ್ಕಾಗಿಲ್ಲ, ನಿಮ್ಮ ಬಡತನ ಅದರ ಪರಿಹಾರ ಮಾಡೋಕ್ಕಾಗಿಲ್ಲ. ಅಲ್ಲಿನ ನಿಮ್ಮ ಎಷ್ಟು ಪ್ರೋಗ್ರೆಸ್ ಇರುತ್ತದೋ ಅದು ಸುಳ್ಳಾಗ್ತದೆ. ಇವತ್ತು ಗೋವಾದಲ್ಲಿ 9 ಜನ ಚೀಫ್ ಮಿನಿಸ್ಟರ್ ಆಗ್ತಾರೆ ಒಂದು 5-6 ವರ್ಷಗಳಲ್ಲಿ. ಸಣ್ಣ ರಾಜ್ಯಗಳು ಮಾಡೋದ್ರಿಂದ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು ತಪ್ಪು ಕಲ್ಪನೆ, ಅದು ಭ್ರಮೆ ಅನ್ನುವಂಥ ಮಾತು ಕೂಡ ಇದೆ. ನೋಡಿ, ನೀವು BJPಯನ್ನು ಒಂದು ಬೇರೆ ಆ್ಯಂಗಲಲ್ಲಿ ನೋಡ್ತಾ ಇದ್ರಿ. ಹೇಳ್ತೀನಿ ಕೇಳಿ. ನಾವು ವಿಶೇಷವಾಗಿ ನಾನು ವಾಪಸ್ ಛತ್ತೀಸ್ಗಢಗೆ, ಉತ್ತರಾಂಚಲಕ್ಕೆ ವಾಪಸ್ ಬರ್ತೀನಿ. ತೆಲಂಗಾಣ ಹೋರಾಟ
ಫಸ್ಟ್ ವಾಟ್ ಈಸ್ ತೆಲಂಗಾಣ? ದೇಶ ಸ್ವತಂತ್ರ ಆದ 1 ವರ್ಷ 1 ತಿಂಗಳ 2 ದಿವಸದ ನಂತರ ನಿಜಾಮ ಆಳ್ವಿಕೆಯಲ್ಲಿದ್ದಂಥ ಹೈದರಾಬಾದ್ ಪ್ರಾಂತ ವಿಮೋಚನೆ ಆಯಿತು. ಅಲ್ಲ, ಅದು ಲ್ಯಾಂಡ್ ಆಫ್ ತೆಲುಗು ಲ್ಯಾಂಡ್ ಅಂತ ಕರೀತಾರೆ ಅದನ್ನ. ಇದು ವಿಮೋಚನೆ ಆಯಿತು. ಅಂದರೆ ದೇಶ ಸ್ವತಂತ್ರ ಆದರೂ ಆ ನಿಜಾಮರ ಆಳ್ವಿಕೆಯಲ್ಲಿದ್ದಂಥ ಹೈದರಾಬಾದ್ ಪ್ರಾಂತ ಸ್ವತಂತ್ರ ಆಗಲಿಲ್ಲ. 1 ವರ್ಷ 1 ತಿಂಗಳ 2 ದಿವಸ ನಂತರ ವಿಮೋಚನೆ ಆಯಿತು. ಓಕೆ, ಆ ವಿಮೋಚನೆ ಆದಮೇಲೆ ಈಗಾಗಲೇ ನಮ್ಮೆಲ್ಲ ಸ್ನೇಹಿತರು ಹೇಳಿರ್ತಾರ, ಆ ಸಂದರ್ಭದಲ್ಲಿ ಸ್ವತಂತ್ರ ಆದ ನಂತರ ರಾಜ್ಯಗಳ ರಚನೆ ಸಂದರ್ಭ ಬಂದಾಗೆ ಪ್ರಾಂತವರು ಆಗಬೇಕು ಅನ್ನೋಂಥ ಒಂದು ಮಹತ್ತರ ಉದ್ದೇಶ ಇಟ್ಕೊಂಡು ಅದರಿಂದ ಒಳ್ಳೆ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಕಲ್ಪನೆ. ಆ ಕಲ್ಪನೆಯಿಂದ ಭಾಷಾ ಪ್ರಾಂತದ ಇದು ಬಂದಾಗೆ ಆ ನಿಜಾಮ್ ರೂಲ್ ಸ್ಟೇಟ್ನ ಹೈದರಾಬಾದ್ ಪ್ರಾಂತನ 3 ರಾಜ್ಯದಲ್ಲಿ ವಿಂಗಡಿಸಲಾಯಿತು. ಮರಾಠಿಗರು ಮರಾಠವಾಡಕ್ಕೆ ಹೋದರು, ಅಂದರೆ ಮಹಾರಾಷ್ಟ್ರಕ್ಕೆ ಅಟ್ಯಾಚ್ ಆದರು. ಇವತ್ತಿನ ಮರಾಠವಾಡ, ಆಂಧ್ರದ ತೆಲಂಗಾಣ, ಇವತ್ತು ಅದು ಆಂಧ್ರದಲ್ಲಿ ಉಳಿತು. ಕರ್ನಾಟಕದ ಹೈದರಾಬಾದ್ ಕರ್ನಾಟಕ. ಈ 3 ಭಾಗಗಳು ಅದು ಭಾಷಾವಾರು ಪ್ರಾಂತ ರಚನೆ ಆಯ್ತು. ಆದರೆ ಈ 3 ಭಾಗಗಳು ಏನು ಒಂದು ರಾಜ್ಯವನ್ನು 3 ತುಕುಡಿಗಳಾಗಿ 3 ರಾಜ್ಯಕ್ಕೆ ಹೋದು, ಆ 3 ರಾಜ್ಯಗಳಲ್ಲಿ ಅಲ್ಲಿ ಮಲತಾಯಿ ಧೋರಣೆ ಆಗ್ತದೆ. ನಮ್ಮ ಭಾಗ ಹಿಂದುಳಿದ ಭಾಗ ಅಂತೇಳಿ ಹಣಪಟ್ಟಿಗೆ ಶಾಪಗ್ರಸ್ತವಾಗಿದೆ. ಹಾಗಾಗಿ ಇದು ಈ ತರ ಮುಂದುವರೆದಂತ ಭಾಗದಿಂದ ಹಿಂದುವರೆದಂತ ಪ್ರಶ್ನೆ ಸಣ್ಣ ರಾಜ್ಯಗಳಾಗೋದ್ರಿಂದ ಎಕನಾಮಿಕಲಿ ಅವರು ಇದು ಸ್ಟ್ರಾಂಗ್ ಆಗೋದಾದ್ರೆ, ಡೆವಲಪ್ಮೆಂಟ್ ಸಮಾನ ಹಂಚಿಕೆ ಆಗೋದಾದ್ರೆ ನಮ್ಮ ಅಭ್ಯಂತರ ಇಲ್ಲ. ಆದ್ರೆ ಆಗ ಆಗ್ತಾ ಇಲ್ಲ, ರಾಜಕೀಯ ಅಸ್ಥಿರತೆ ಇದೆ, ದಿವಾಳಿ ಎದ್ದು ಹೋಗ್ತಾ ಇದೆ ಸಣ್ಣ ರಾಜ್ಯಗಳು. ಅಲ್ಲಿಗೆ ನಾನು ಬರ್ತಾ ಇದ್ದೀನಿ. ಆಗ ಮತ್ತೆ ಮೂವ್ಮೆಂಟ್ ಚಾಲು ಆಯ್ತು. ಏನು ಒಂದು ಚಾಲು ಆಯ್ತು. ಇದು ಮುಂದುವರೆದ ಭಾಗದವರು ನಮ್ಮ ಹಿಂದುಳಿದ ಭಾಗಕ್ಕೆ ಇವರು ನಮ್ಮ ಸರಿಸಮಾನ ತೆಗೆಯಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕೂಗು ಬಂದಾಗೆ ಆರ್ಟಿಕಲ್ 371 ಹೈದರಾಬಾದ್ ತೆಲಂಗಾಣದಲ್ಲಿ ಬಂತು, ಮಹಾರಾಷ್ಟ್ರದ ಮರಾಠವಾಡದಲ್ಲಿ ಬಂತು. ವಿಶೇಷ ಸಂದರ್ಭ ಇದು. ವಿದರ್ಭ ನಿಜಾಮ್ ರೂಲ್ಡ್ ಸ್ಟೇಟ್ ಅಲ್ಲ. ಅಲ್ಲಿರುವಂಥ ಹಿಂದುಳಿದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಆಸ್ ಎನ್ ಸ್ಪೆಷಲ್ ಪ್ಯಾಕೇಜ್ ಸೆಂಟ್ರಲ್ ಗೌರ್ಮೆಂಟ್ ಇಸ್ ಗಿವನ್ ಅನ್ ಸ್ಪೆಷಲ್ ಕಾಂಪೋನೆಂಟ್ ಟು ವಿದರ್ಭ. ಆದರೆ ಉದಾಹರಣೆಗೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದರೆ ನಮ್ಮ ಆರ್ಟಿಕಲ್ 371 ಇವತ್ತಾಗಿದೆ. ಅಂದ್ರೇನು? ಆ ಭಾಗ ಪ್ರತ್ಯೇಕ ಅಭಿವೃದ್ಧಿ ಅಲ್ಲ. ನಿಮ್ಮ ಪ್ರಕಾರ ನೀವು ಬೀದರ್ ಹೈದರಾಬಾದ್ ಕರ್ನಾಟಕದ ಬಾರ್ಡರ್ ಇರೋದ್ರಿಂದ, ತೆಲಂಗಾಣ ಬಾರ್ಡರ್ ನೀವು ಮತ್ತೆ ನಾಡಗೌಡರು, ಈ 371 ಜೆ ಬಂದಿರೋದ್ರಿಂದ ಪ್ರತ್ಯೇಕತೆಯ ಕೂಗಿಗೆಲ್ಲ ಬ್ರೇಕ್ ಬಿದ್ದಿದೆ. ನಾನು ಮುಂದೆ ಬರ್ತೀನಿ. ಮತ್ತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.